ಜಂಬೂ ಸವಾರಿಗೆ ಕ್ಷಣಗಣನೆ ಅರಮನೆ ಆವರಣದಲ್ಲಿ ಈಗ ಒಂದು ಹಂತದಲ್ಲಿ ಖಾಸಗಿ ದರ್ಬಾರ್ನ ಎಲ್ಲ ಪೂಜಾ ಕೈಂಕರ್ಯಗಳು ಮುಕ್ತಾಯ ಆಗಿದೆ. ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಚಿನ್ನದ ಅಂಬಾರಿ ಹೊರೋದಕ್ಕೆ ಕ್ಯಾಪ್ಟನ್ ಅಭಿಮನ್ಯು ರೆಡಿಯಾಗಿದ್ದಾನೆ. ಅಭಿಮನ್ಯುವಿಗೆ ಅಲಂಕಾರ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಂತ್ಯವಾಗಿದೆ. ಅಂದರೆ ಆ ರಂಗೋಲಿ ಇದನ್ನು ಬರೀತಕ್ಕಂಥ ಚಿತ್ರಾಕರ್ಷಕ ಚಿತ್ತಾರ ಆಭರಣಗಳನ್ನು ತೊಡಿಸುವ ಕಾರ್ಯ ಕೂಡ ಮುಕ್ತಾಯ ಆಗಿದೆ. ಈ ಥರ ಎಲ್ಲ 14 ಆನೆಗಳಿಗೂ ಕೂಡ ಅದೇ ರೀತಿಯ ಅಲಂಕಾರವನ್ನು ಮಾಡ್ತಾರೆ. ಸ್ವಲ್ಪ ಅಭಿಮನ್ಯುಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು. ಆಮೇಲೆ ಈಗಲೇ ಪಾಪ ಸುಸ್ತು ಮಾಡೋದು ಬೇಡ, 7 ಗಂಟೆ ತನಕನೂ ಇರಬೇಕು ಇನ್ನುವೇ ಅಂತಂದ್ಬಿಟ್ಟು ಇವೆಲ್ಲ ಓಕೆ. ಆಮೇಲೆ ನಿಮಗೆ ಪೌಷ್ಟಿಕವಾದ ಆಹಾರವನ್ನು ನಿಯಮಿತವಾಗಿ ಈ ಸಂದರ್ಭದಲ್ಲಿ ಕೊಡ್ತಾ ಇರ್ತಾರೆ. ಮತ್ತು ಮಾವುತ ಹೇಳಿದಂತೆ ಕೇಳಬೇಕು. ಕೆಲವು ಸಂದರ್ಭದಲ್ಲಿ ಆನೆಗಳು ಕೇಳಲ್ಲ. ಆ ಥರದ್ದು ಅರಮನೆ ಈ ದಸರಾ ಸಂದರ್ಭದಲ್ಲಿ ಹಾಗಾಗಲ್ಲ ಸಾಮಾನ್ಯವಾಗಿ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಸದ್ಯ ಆನೆಗಳ ಮೇಲೆ ಚಿತ್ತಾರವನ್ನು ಮೂಡಿಸುವಂಥ ಕೆಲಸಗಳೆಲ್ಲ ಆಯಿತು. ಈಗ ಆನೆಗಳನ್ನು ಅಲಂಕಾರೀಕೃತವಾಗಿ ಸಿಂಗಾರ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈ ಆನೆಗಳಿಗೆ ಬಹಳ ಪ್ರಮುಖವಾಗಿ ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನು ಹಾಕಲಾಗುತ್ತೆ. ಆ ಅಲಂಕಾರಿಕ ವಸ್ತುಗಳನ್ನು ಹಾಕಿ ಆನೆಗಳನ್ನು ಇನ್ನೂ ಕೂಡ ಬಹಳ ಅದ್ಭುತವಾಗಿ ಕಾಣುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಹಾಕುವಂಥ ಅಲಂಕಾರಿಕ ವಸ್ತುಗಳು ಹೇಗೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಮುಖ್ಯವಾಗಿ ಅದರ ಮೇಲೆ ಕೂರುವಂಥ ಮಾವುತರು ಕಾವಾಡಿಗರಿಗೂ ಕೂಡ ವಿಶೇಷವಾದಂಥ ಪೋಷಾಕಗಳನ್ನು ನೀಡಲಾಗಿರುತ್ತೆ. ಈ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅವರು ಧರಿಸ್ತಾ ಇದ್ದಂಥ ಪೋಷಾಕಗಳು ಏನಿರ್ತಾ ಇತ್ತು ಆ ಪೋಷಾಕಗಳನ್ನು ಅವರಿಗೆ ನೀಡುವಂಥದ್ದು. ಅದಾದ ಮೇಲೆ ಈಗ ಆನೆಗಳಿಗೆ ಹಾಕುವಂತಹ ಅಲಂಕಾರಿಕ ವಸ್ತುಗಳೇನಿದೆ ಅದನ್ನು ನಾನು ತೋರಿಸ್ತಾ ಹೋಗ್ತೇನೆ. ನೋಡಿ, ಆನೆ ಹಣೆಗೆ ಆ ಆನೆಯ ಹೆಸರು ಇರುವಂಥ ಪಟ್ಟಿಯನ್ನು ಕಟ್ಟಲಾಗುತ್ತೆ. ಅದೇ ರೀತಿ ಕೊಂಬಿಗೆ ಒಂದು ರೀತಿಯ ಅಲಂಕಾರ, ಆನೆಯ ಮುಂಭಾಗ ಸೊಂಡಲ್ ಏನಿದೆ ಅದಕ್ಕೂ ಕೂಡ ಒಂದು ರೀತಿಯ ಅಲಂಕಾರವನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಅವುಗಳ ಕಾಲುಗಳಿಗೆ ಗೆಜ್ಜೆಗಳನ್ನು ಕಟ್ಟಲಾಗುತ್ತೆ. ಇದು ಒಂದು ಗಂಡು ಆನೆಗಳಿಗೆ ಬೇರೆ ರೀತಿ, ಅದೇ ರೀತಿ ಹೆಣ್ಣು ಆನೆಗಳಿಗೆ ಬೇರೆ ರೀತಿಯಾದಂಥ ಅಲಂಕಾರವನ್ನು ಮಾಡುವಂಥದ್ದು. ಸದ್ಯ ನೀವು ಗಮನಿಸ್ತಾ ಇರುವಂಥದ್ದು ಹೆಣ್ಣು ಆನೆ. ಆ ಹೆಣ್ಣು ಆನೆ ಮೇಲೆ ಅದಕ್ಕೆ ವಿಶೇಷವಾದಂಥ ಅಲಂಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಬೆನ್ನ ಮೇಲೆಯೂ ಕೂಡ ಒಂದಷ್ಟು ಐಟಮ್ ನಿಮಗೆ ಕಾಣ್ತಾ ಇರ್ಬೋದು. ಜೂಲ ಅಂತೇಳಿ ಅದನ್ನು ಕೂಡ ಕರೀತಾರೆ. ನಮ್ದ ಜೂಲವನ್ನೆಲ್ಲವನ್ನ ಹಾಕಿ ಇದರ ಮೇಲೆ ಮತ್ತೊಂದು ಹೊದಿಕೆಯನ್ನು ಹೊಚ್ಚಲಾಗುತ್ತೆ. ಆ ಹೊದಿಕೆಯನ್ನು ಹೊಚ್ಚಿ ಇವುಗಳನ್ನ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವಂಥ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಅದರ ಮೇಲೆ ಕೂರುವಂತಹ ನಮ್ಮ ಮಾವುತರೇನಿರ್ತಾರೆ, ಕಾವಡಿಗಳೇನಿರ್ತಾರೆ, ಅವರೂ ಕೂಡ ವಿಶೇಷವಾದಂತಹ ಈ ಹಿಂದಿನ ರಾಜ ಮನೆತನಗಳಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಂಥ ಪೋಷಕಗಳನ್ನೇ ಬಳಕೆಯನ್ನ ಮಾಡ್ತಾರೆ. ಅದನ್ನೇ ಅವರು ಕೂಡ ಧರಿಸುವಂಥದ್ದು, ಅದನ್ನ ಧರಿಸಿಯೇ ಅವರು ಕೂಡ ಹೋಗುವಂಥದ್ದು. ಎಡಭಾಗದಲ್ಲಿ ಮತ್ತೆ ನಾನು ಇನ್ನೊಮ್ಮೆ ನಿಮಗೆ ಅವುಗೆ ಧರಿಸುವಂತಹ ಅಲಂಕಾರಿಕೃತ ವಸ್ತುಗಳೇನಿದೆ ಅವುಗಳನ್ನು ನಿಮಗೆ ಹೇಳುವಂತ ಎಕ್ಸ್ಪ್ಲೇನ್ ಅನ್ನು ಮಾಡ್ತೀನಿ. ಕೊಂಬಿಗೆ ಹಾಕುವಂಥದ್ದೇನಿದೆ ಅದನ್ನ ಸಿಂಗೋಟಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಕೊಂಬಿನ ಬಳೆ ಅಂತಲೂ ಕೂಡ ಕರೀತಾರೆ. ಹಣೆಪಟ್ಟಿ, ಹೆಣ್ಣಾನೆ ಸಿರಿ ಅಥವಾ ಗಂಡಾನೆ ಸಿರಿ, ಅವೆರಡಕ್ಕೂ ಕೂಡ ಬೇರೆ ಬೇರೆ. ಅದು ನೋಡಿ ತೆಗೆದುಕೊಂಡು ಹೋಗ್ತಾ ಇದಾರಲ್ಲ, ಇದನ್ನ ಗಂಡಾನೆ ಸಿರಿ. ಜೊತೆಗೆ ಹೆಣ್ಣಿಗೆ ಹಾಕುವಂತ, ಹೆಣ್ಣು ಆನೆಗೆ ಹಾಕುವಂಥದನ್ನ ಹೆಣ್ಣಾನೆ ಸಿರಿ ಅಂತೇಳಿ ಕರೆಯಲಾಗುತ್ತೆ. ಅದರ ಜೊತೆಗೆ ಕಾಲಿನ ಡುಬ್ಬ, ಕಿವಿ ಚಾಮರ, ಇವೆಲ್ಲವನ್ನ ಕೊಡೋದ್ರ ಜೊತೆಗೆ ಮೇಲೆ ಕೂರುವಂತಹ ನಮ್ಮ ಮಾವುತರೇನಿರ್ತಾರೆ ಅವರಿಗೆ ಬಾವುಟಗಳನ್ನು ಕೂಡ ಕೊಡಲಾಗುತ್ತೆ. ಈಗ ನೋಡಿ, ಇಲ್ಲಿ ನೀವು ಆತ ಕೆಂಪುದೊಂದು ಬಟ್ಟೆಯ ರೀತಿಯಲ್ಲಿ ಹಿಡಿದಿರುವಂತಹ ಹೊದಿಕೆ ಏನಿದೆ, ಇದೇನಿದೆ ಇದನ್ನ ಜೂಲ ಅಂತೇಳಿ ಕರೀತಾರೆ ಅವರ ಭಾಷೆಯಲ್ಲಿ, ಅಥವಾ ಇಲ್ಲಿನ ಭಾಷೆಯಲ್ಲಿ ಜೂಲ ಅಂತೇಳಿ ಕರೆಯಲಾಗುತ್ತೆ. ಇವೆಲ್ಲವನ್ನ ಕೂಡ ಒದಿಸಿ ಇವುಗಳನ್ನ ಕರೆದುಕೊಂಡು ಹೋಗುವಂಥದ್ದು. ಇದು ನಾವು ನೋಡ್ತಾ ಇರುವಂಥದ್ದು ಏನಿದೆ, ಇದು ಭೀಮಾ ಆನೆ. ಭೀಮಾ ಆನೆಗೆ ಸದ್ಯ ತಯಾರಿಗಳೆಲ್ಲವೂ ಕೂಡ ಆರಂಭ ಆಗಿದೆ. ಎಲ್ಲ ಆನೆಗಳಿಗೂ ಕೂಡ ಇದೇ ರೀತಿಯಾದಂಥ ತಯಾರಿಯನ್ನ ಮಾಡಲಾಗುತ್ತೆ. ಆದರೆ ಅಭಿಮನ್ಯು ವಿಚಾರದಲ್ಲಿ ಸ್ವಲ್ಪ ವಿಶೇಷವಾದಂತಹ ಐಟಮ್ಗಳೇನಿರುತ್ತೆ ಅವುಗಳನ್ನ ಬಳಕೆಯನ್ನ ಮಾಡಿ ಅವುಗಳಿಗೆ ಅಲಂಕಾರವನ್ನ ಮಾಡುವಂತ ಕೆಲಸವನ್ನ ಮಾಡುವಂಥದ್ದು. ಜಂಬೂ ಸವಾರಿಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಕಾಲಿಗೆ ಕಟ್ಟುವಂತ ಗೆಜ್ಜೆಯನ್ನು ನೋಡ್ತಾ ಇದ್ರಿ, ಕಾಲಿಗೆ ಬೇರೆ, ಕುತ್ತಿಗೆಗೆ ಬೇರೆ, ಈ ರೀತಿಯಾದಂಥ ಬೇರೆ ಬೇರೆ ಗೆಜ್ಜೆಗಳನ್ನು ಕೂಡ ಕಟ್ಟೋದ್ರ ಮುಖಾಂತರವಾಗಿ ಆನೆಗಳು ರಾಜ ಮಾರ್ಗದಲ್ಲಿ ಗಾಂಭೀರ್ಯದಿಂದ ಸಾಕ್ತಾ ಇದ್ರೆ ನೋಡೋದೇ ಒಂದು ಚಂದ ಅನ್ನುವಂತಹ ನಿಟ್ಟಿನಲ್ಲಿ ಅವುಗಳನ್ನ ಸಿದ್ಧತೆಯನ್ನ ಮಾಡಿಕೊಂಡು ಅವೆಲ್ಲವನ್ನ ಕೂಡ ರೆಡಿಯನ್ನ ಮಾಡುವಂತ ಕೆಲಸವನ್ನ ಸದ್ಯ ಮಾವುತರ ತಂಡ, ಕಾವಾಡಿಗಳ ತಂಡ ಮಾಡ್ತಾ ಇರುವಂಥದ್ದು. ಬಹಳ ಅದ್ಭುತವಾಗಿ ಜಂಬೂ ಸವಾರಿಯ ಸಂದರ್ಭಗಳಲ್ಲಿ ಈ ಆನೆಗಳು ನಮಗೆ ಕಾಣ ಸಿಗುವಂಥದ್ದು. ಅದರಂತೆ ಅವುಗಳ ಸಿದ್ಧತೆಯು ಕೂಡ ಭರದಿಂದ ಸಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.